ಸ್ಥಳ ಸಾನ್ನಿಧ್ಯದ ಎಲ್ಲ ದೇವರುಗಳಿಗೆ ವಂದಿಸುತ್ತಾ, ಕ್ಷೇತ್ರದ ಆರಾಧ್ಯ ದೇವರಾದ ಜನಾರ್ದನ ಸ್ವಾಮಿಗೂ ಕೂಡ ವಂದಿಸುತ್ತಾ, ಅದೇ ರೀತಿ ಈ ಕ್ಷೇತ್ರದ ಮುಕ್ತಿಯರಾದ ಶರತ್ಕೃಷ್ಣ ಪಡೋಟ್ನವರೇ ಮತ್ತು ಇವತ್ತು ಭಕ್ತಿ ಹೆಜ್ಜೆ ಬಳಗದ ಎಲ್ಲ ಸದಸ್ಯರೇ, ಇವತ್ತು ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮ, ಸಮಾಜದಲ್ಲಿ ಧಾರ್ಮಿಕತೆಯನ್ನು ಭಕ್ತರಲ್ಲಿ ಮೂಡಿಸುವಂಥ ಕೆಲಸವನ್ನು ಆಗ್ತಾ ಉಂಟು. ಅದರ ಜೊತೆ ಭಜನೆ ಕೂಡ ನಿರಂತರವಾಗಿ ಭಜನಾ ಸಂಘಗಳು ತಾಲೂಕಲ್ಲಿ ತುಂಬ ಸಂಘಗಳು ನಿರಂತರವಾಗಿ ಭಜನೆಯಲ್ಲಿ ತೊಡಗಿಸಿಕೊಂಡಿದೆ. ಎಲ್ಲ ಸಂಘಟನೆಗಳನ್ನು ಒಂದು ಕಡೆ ಸೇರಿಸಿಕೊಂಡು ಭಜಕರ ಗೊಬ್ಬು ಒಂದು ಕಾರ್ಯಕ್ರಮ. ಯಾಕಂದರೆ ಭಜನಾ ತಂಡಗಳಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಕೂತು ಅದನ್ನು ಮಾತುಕತೆಯ ಮೂಲಕ ಪರಿಹರಿಸುವುದು ಮತ್ತು ಎಲ್ಲ ಭಜನಾ ತಂಡಗಳು ಜೊತೆಯಾಗಿ ಹೋಗುವ ಮುಖಾಂತರ ಸಮಾಜದಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲದೆ, ಯಾಕಂದರೆ ಈಗಾಗಲೇ ಭಜನಾ ಮಂಡಳಿಗಳಂತೇಳಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನೆಲ್ಲ ಅವರು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಆ ಎಲ್ಲ ತೊಂದರೆಗಳು ನಿವಾರಣೆ ಆಗುವ ದೃಷ್ಟಿಯಲ್ಲಿ ಒಂದು ಕಡೆ ಸೇರಿಸುವಂಥ ದೊಡ್ಡ ಕೆಲಸವನ್ನು ನೀವು ಮಾಡ್ತಾಯಿದ್ರಿ. ಖಂಡಿತವಾಗಿಯೂ ಅಭಿನಂದನೆಗಳು. ಮುಂದೆ ಕೂಡ ಇಂಥ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ಆಗಬೇಕು. ಸಮಾಜದಲ್ಲಿ ಒಂದಷ್ಟು ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ತೊಡಗಿಸಿಕೊಂಡಿರ್ತಾರೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು, ಅವರ ಕಷ್ಟಗಳಿರ್ಬೋದು, ಅವರ ಶಿಕ್ಷಣದ ಸಮಸ್ಯೆಗಳು, ಇದನ್ನೆಲ್ಲ ಒಂದು ಕಡೆ ಸೇರಿಸಿದರೆ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಸಿಗ್ಬೋದು ಅಂತ ನನ್ನೊಂದು ಮನಸ್ಸಿನ ಭಾವನೆ. ಆದ ಕಾರಣ ನೀವು ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿದರೆ ಕ್ಷೇತ್ರದಲ್ಲಿ ನಡೆಯುವಂಥ ಕಾರ್ಯಕ್ರಮ ಯಾವತ್ತೂ ಯಶಸ್ವಿಯಾಗಿ ನಡೀತದೆ. ಆದ ಕಾರಣ ದಣಿಗಳ ಆಶೀರ್ವಾದ ಮತ್ತು ಜನಾರ್ದನ ಸ್ವಾಮಿಯ ಆಶೀರ್ವಾದ ಯಾವಾಗಲೂ ಇರ್ತದೆ. ಅದೇ ರೀತಿ ದಿವಂಗತ ವಿಜಯರಾಘ ಪಡೋಟ್ನವರ ಕೂಡ ಅವರೊಂದು ಕನಸು ಕೂಡ ಅದು ಯಾವುದೇ ಕಾರ್ಯಕ್ರಮ ಇಲ್ಲಿ ದೇವಸ್ಥಾನದ ಅದು ಕೂಡ ಯಾವತ್ತೂ ಅವರು ಇಲ್ಲ ಅಂತ ಹೇಳಿದಾರಲ್ಲ, ಅವರ ಏನು ಶಕ್ತಿ ಮೀರಿ ಅವರ ಸೇವೆಯನ್ನೆಲ್ಲ ಎಲ್ಲರಿಗೂ ಕೊಟ್ಟುಕೊಂಡು ಬಂದವರು. ಅದನ್ನೇ ಈಗ ನಮ್ಮ ಶರತ್ಕೃಷ್ಣ ಪಡೋಟ್ನವರು ಕೂಡ ಮಾಡ್ತಾ ಇದ್ದಾರೆ. ಆದ ಕಾರಣ ಇಲ್ಲಿ ಯಾವುದೇ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ನಡೀತದೆ ಅಂತ ಖಂಡಿತ ನನಗೆ ಒಂದು ಆಶಾಭಾವನೆ ಉಂಟು. ಆದ ಕಾರಣ ನಾಡ್ದು ನಡೆಯುವ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಆಗಬೇಕು. ಅದಕ್ಕೆ ಪೂರಕವಾಗಿ ಎಲ್ಲ ರೀತಿಯ ತಾಲೂಕಿನ ಎಲ್ಲ ಭಕ್ತ ಜನಗರು ಬಂದು ಇಲ್ಲಿ ಕಾರ್ಯಕ್ರಮ ನಡೆಯುವ ಹಾಗೆ ಆಗಲಿ ಮತ್ತು ಎಲ್ಲ ಏನು ಭಜನಾ ಮಂಡಳಿಗಿರುವಂಥ ಏನು ಸಮಸ್ಯೆಗಳುಂಟು ಅದೆಲ್ಲ ಕೂತು ಮಾತುಕತೆಯ ಮೂಲಕ ಅದಕ್ಕೆ ಬೇಕಾಗುವ ಪರಿಹಾರವೂ ಕೂಡ ಆಗಬೇಕು. ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಆರ್ಥಿಕವಾಗಿ ತೊಂದರೆ ಇರುವಂಥ ಎಲ್ಲ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳನ್ನು ಗೌರವಿಸೋ ಕೆಲಸ ಕೂಡ ಅವತ್ತು ಆಗ್ಲಿಕ್ಕೆ ಉಂಟು. ಆದ ಕಾರಣ ಎಲ್ಲ ಕಾರ್ಯಕ್ರಮ ಕೂಡ ಒಳ್ಳೆಯ ರೀತಿಯಲ್ಲಿ ಆಗಬೇಕು. ಒಂದಷ್ಟು ವಿದ್ಯಾರ್ಥಿಗಳು ಕೂಡ ಇದರ ಅಂದರೆ ಸಮಾಜದಲ್ಲಿ ಶಿಕ್ಷಣದ ಜೊತೆಗೆ ಧಾರ್ಮಿಕ ಸಂಸ್ಕಾರ ಬೇಕಾಗ್ತದೆ. ಬರೀ ಶಿಕ್ಷಣ ಹೊಂದಿದ್ದರೆ ಸಾಕಾಗೋದಿಲ್ಲ, ಸಂಸ್ಕಾರವೂ ಕೂಡ ಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ಸಂಸ್ಕಾರ ಕೊಡುವ ಕೆಲಸವನ್ನು ಭಕ್ತಿ ಹೆಜ್ಜೆ ಬಳಗ ನಿರಂತರವಾಗಿ ಮಾಡ್ತಾ ಉಂಟು. ಆದ ಕಾರಣ ಒಳ್ಳೆ ರೀತಿಯ ಕಾರ್ಯಕ್ರಮ ಇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇಲ್ಲಿ ಬಂದು ನನಗೆ ಆಮಂತ್ರಣ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ನನ್ನ ವಂದನೆಗಳು.